ಒಂದು ಕನ್ಕ್ಲೂಷನ್ ಕೊಟ್ಬಿಡ್ತೀನಿ. ನಾನು ಪ್ರೇಮ್ ಸರ್ ಮೀಟ್ ಆಗಿರೋದು ಬಹಳ ಕಡಿಮೆ. ಚಂದ್ರು ಪ್ರೇಮ್ ಅಂತ ಎಲ್ಲರೂ ಯಾಕಂತಾರೆ ಅಂದ್ರೆ ಇಬ್ರು ಹಳ್ಳಿಯವರು. ಈ ಹಳ್ಳಿಯಿಂದ ಬಂದಾಗ ಎಲ್ಲರಿಗೂ ತುಂಬಾ ಇಷ್ಟ, ಹಂಗಾಗಿ ಹೇಳ್ತಾರೆ. ನಿಜವಾಗ್ಲೂ ಈ ತರ ಸಿನಿಮಾಗಳು ಮಾಡಕ್ಕೆ ತುಂಬಾ ಗುಂಡಿಗೆ ಬೇಕು, ಅದನ್ನೇ ಹೇಳ್ತಿದ್ದೆ. ಈಗ ನಾವು 2 ಅವರ್ ಸಿನಿಮಾ ಏನೇ ನೋಡ್ಬೋದು, ಆ ಒಂದು ದೊಡ್ಡ ಒಂದು ದೃಶ್ಯ ಕಾವ್ಯನ ಕಟ್ಕೊಟ್ಟಿದಾರಲ್ವಾ, ನಾಟ್ ಈಸಿ. ಯಾಕಂದ್ರೆ ನನಗೂ ಗೊತ್ತಿದೆ ಅದನ್ನ ಯಾವ ರೀತಿ ಈ ತರದ ವಿಜುವಲ್ಸ್ ಎಲ್ಲ ಕಟ್ಕೊಡೋದಕ್ಕೆ ಎಷ್ಟು ಶ್ರಮ ಇದೆ ಅಂತ. ಈ ಸಿನಿಮಾದಲ್ಲಿ ನಿಜವಾಗ್ಲೂ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಯಾರು ಬಿಡಬಾರ್ದು. ಈ ಸಿನಿಮಾ ನಮ್ಮ ಕನ್ನಡದ ಒಂದು ಹೆಮ್ಮೆ ಅಂತ ಅನ್ಬೋದು. ಸಂಜಯ್ ದತ್ ಅವ್ರು ಇರ್ಬೋದು, ಶಿಲ್ಪಾ ಶೆಟ್ಟಿ ಅವ್ರು ಇರ್ಬೋದು, ಧ್ರುವ ಅವರಂತೂ ಪ್ರೇಮ್ ಸರ್ ಬೇರೆ ಲೆವೆಲ್ಗೆ ಆ್ಯಕ್ಟ್ ಮಾಡಿದ್ದಾರೆ. ಮಾತುಗಳಲ್ಲಿ ಹೇಳಕ್ ನಿಜಕ್ಕೂ ಬರ್ತಾ ಇಲ್ಲ. ಮತ್ತೆ ನಮ್ಮ KVN ಅವರು, ಸುಪ್ರೀತ್ ಅವರು, ಇದೆಲ್ಲ ಒಂದು ಟೀಮ್. ಈ ಥರದ ಸಿನಿಮಾಗಳು ಮಾಡಬೇಕು ಅಂತಂದ್ರೆ ತುಂಬಾ ತಾಕತ್ ಬೇಕು ಬಿಡಿ. ಇದು ನಾವು ಅನ್ಕೊಂಡಷ್ಟು ಈಸಿ ಅಲ್ಲ. ಆ ಸೆಟ್ಸು, ಆ ರೆಟ್ರೋ ಕ್ರಿಯೇಷನ್ನು, ಪ್ರೇಮ್ ಸರ್ ನಿಜವಾಗ್ಲೂ ಅದೆಷ್ಟು ಎಫರ್ಟ್ ಹಾಕಿದಿರೋ, ನಿಮ್ಗೆ ಆಲ್ ದಿ ಬೆಸ್ಟ್. ಈ ಸಿನಿಮಾ ಪ್ರತಿಯೊಬ್ಬರು ಮಿಸ್ ಮಾಡದೆ ನೋಡಿ. ಇದು ಕನ್ನಡಿಗರ ಗೆಲುವು, ಇದು ಕನ್ನಡಿಗರ ಸಿನಿಮಾ. ಒಬ್ಬ ಹೆಮ್ಮೆಯ ಹಳ್ಳಿಯ ರೈತನ ಮಗ ಇಷ್ಟೊಂದು ದೊಡ್ಡ ಒಂದು ಏನದು ಒಂದು ವಿಜುವಲ್ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಮಿಸ್ ಮಾಡದೆ ನೋಡಿ. ಪಾರ್ಟ್ 2ಗೆ ಕಾಯ್ತಾ ಇದ್ದೀನಿ ಪ್ರೇಮ್ ಸರ್. ಸುದೀಪ್ ಸರ್ ಎಂಟ್ರಿ ಅಮೇಝಿಂಗ್. ಮಿಸ್ ಮಾಡದೆ ಎಲ್ಲರೂ ನೋಡಿ. ಆಲ್ ದಿ ಬೆಸ್ಟ್. ಒಳ್ಳೇದಾಗಲಿ, KVN ಅವ್ರಿಗೆ ಒಳ್ಳೇದಾಗಲಿ, ಸುಪ್ರೀತ್ ಅವ್ರಿಗೆ ಒಳ್ಳೇದಾಗಲಿ, ಪ್ರೇಮ್ ಸರ್ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಬ್ರದರ್. ಕಲ್ಪನೆಗೂ ಮೀರುತ್ತೆ. ನಿಮ್ದೇ ಒಂದು ಕೆಲವು ಹಳ್ಳಿ ಇದೆಲ್ಲ ಇದೆ ನೋಡಿದಿರಿ. ಐ ಥಿಂಕ್ ಕಳ್ಳ ನಾನು ಇಲ್ಲ, ಕೆಲವು ಈ ಒಂದು ಚೌಕಟ್ಟು ಹಾಕೊಂಡು ಮಾಡೋದು ಒಂದು ಕಲೆ. ಅದನ್ನು ಮೀರಿ ಕಲ್ಪನೆಗೂ ಮೀರಿ ಹೋಗೋದಿದೆಯಲ್ಲ, ಅದು ನಿಮ್ಮ ಕೈ ಮಾತ್ರ ಸಾಧ್ಯ ಅಂತ. ಯಾಕಂದ್ರೆ ಇದು ಬಹಳ ಅದ್ಭುತವಾದ ಪ್ರಯತ್ನ. ಒಂದೊಂದು ಶಾರ್ಟ್ ಕೂಡ ಅದೇ ಹೇಳಿದೆ ನಾನು, ಕಲ್ಪನೆಗೆ ಮೀರಿದ್ದದು. ಅದು ನಿಮ್ಮ ಕೈ ಮಾತ್ರ ಸಾಧ್ಯ. ಇದನ್ನ ಪ್ರತಿಯೊಬ್ಬರು ಕೂಡ ನೋಡಬೇಕು, ನೋಡಿ ಆನಂದ ಪಡಬೇಕು ಅಂತ ನನ್ನ ಆಸೆ. ಯಾಕೆಂದರೆ ಭಾಳ ಅದ್ಭುತವಾದ ಪ್ರಯತ್ನ. ಅದು ಒಬ್ಬರು ಇಬ್ಬರು ಅಂತಲ್ಲ, ನಿಮ್ಮ ಹಿಂದೆ ಇದೆಯಲ್ಲ ಪಡೆ, ಅದು ಹೆಂಗೆ ಕೆಲಸ ತಗೊಂಡ್ರೆ ನೀವು, ಹೆಂಗೆ ನಿಜವಾಗೂ ಕೂಡ ಭಾಳ ವರ್ಣನಾತೀತ ಅಂತ ಹೇಳ್ತೀನಿ. ಭಾಳ ಅದ್ಭುತವಾದ ಪ್ರಯತ್ನ ಕನ್ನಡದಲ್ಲಿದು. ಸೌಂಡಿಂಗ್ ಚೆನ್ನಾಗಿದೆ, ಸ್ಕ್ರೀನ್ ಚೆನ್ನಾಗಿದೆ, ಅಂಡ್ ಸೆಟಪ್ ಗಾಂಧಿನಗರದಲ್ಲಿ ಬಂದಿರೋ ಖುಷಿ. ಸೊ ಕಂಗ್ರ್ಯಾಚುಲೇಷನ್ಸ್ AMB ಅವರಿಗೆ ಫಸ್ಟ್ ಆಫ್ ಆಲ್. ಅಂಡ್ ಆವಾಗ ಹೇಳಿರೋ ಥರ ರಿವರ್ಸ್ ಆರ್ಡರಲ್ಲಿ ನಾನು ಕೊಡ್ತೀನಿ ಅಂತ ಹೇಳಿದೆ. ರಿಯಲಿ ಲವ್ ದ ಕ್ಲೈಮ್ಯಾಕ್ಸ್. ನನಗೆ ನಾನು ಜಾಸ್ತಿ ಏನು ರಿವಿಲೇಷನ್ ಮಾಡಿದೆ, ಸಸ್ಪೆನ್ಸ್ ಇರೋಣ. ತುಂಬ ಪವರ್ಫುಲ್ ಸಿನಿಮಾ ಅಂತ ಹೇಳ್ಬೋದು. ತುಂಬ ಎಂಟರ್ಟೈನಿಂಗ್ ಸಿನಿಮಾ. ಪ್ರೇಮ್ ಸರ್ ಮ್ಯಾಜಿಕ್ ಕಾಣುತ್ತೆ ಸಿನಿಮಾದಲ್ಲಿ. ಆ್ಯಂಡ್ ಧ್ರುವ ಸರ್ಗೆ ಇನ್ನೋಸೆನ್ಸ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಜೊತೆಗೆ ಆ ಟ್ರಾನ್ಸ್ಫಾರ್ಮೇಷನ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ರೇಷ್ಮಾ ಅವ್ರ ಡಾನ್ಸಿಂಗ್ ತುಂಬ ಚೆನ್ನಾಗಿದೆ. ರಮೇಶ್ ಸರ್ ಹೆಸ್ ಗಿಲ್ಡೆಡ್. ಅವ್ರನ್ನ ಈ ಹೊಸ ಒಂದು ಅವತಾರದಲ್ಲಿ ನೋಡೋಕ್ಕೆ ತುಂಬ ಖುಷಿ ಆಯಿತು. ಸಂಜು ಬಾಬಾ he looks amazing as well. And ಶಿಲ್ಪಾ ಶೆಟ್ಟಿ ಮ್ಯಾಮ್, I think everybody has done a great job. BGM ತುಂಬ ಚೆನ್ನಾಗಿದೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿದೆ, ವಿಚ್ ಇಸ್ ಸಿಗ್ನೇಚರ್. ಮ್ಯೂಸಿಕ್ ಸಖತ್ತಾಗಿದೆ. ಸೊ ಯಾ, ಏನು ಇಲ್ಲ, ನಾವೇನು ಹೇಳಬೇಕಾಗಿಲ್ಲ. ದಯವಿಟ್ಟು ಫಿಲ್ಮ್ ನೋಡಿ. ಬಟ್ ರಿಯಲಿ ಹ್ಯಾಟ್ಸ್ ಆಫ್. ಆಮೇಲೆ ಈ ಕಾಲದಲ್ಲಿ ಬಹಳ ಕಷ್ಟ ಏನಂದ್ರು ಸರ್, ಗಮನನ ಸೆರೆ ಹಿಡಿಯೋದು. ಎಲ್ಲರೂ ಈಗ ನೋಡ್ತಾ ಇದಾರಲ್ಲ, ಒಂದು ಸೆಕೆಂಡ್ ನಾನು ಆ ಕಡೆ ಈ ಕಡೆ ನೋಡಕ್ಕಾಗಿಲ್ಲ ಸರ್. ಇಡೀ ಚಿತ್ರನ ಹಂಗಿರ್ತಿದ್ದೀರಪ್ಪ ಆಡಿಯನ್ಸ್ನ. ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ಧರ್ಮ ಸರ್. ಥ್ಯಾಂಕ್ ಯು. ಅಂಡ್ ದ ಎಂಟೈರ್ ಟೀಮ್, ಧ್ರುವ ಆಗಲಿ, ರೇಷ್ಮಾ ಆಗಲಿ, ಎಲ್ಲರೂ ರೀ, ರವಿ ಸಾರು, ಸಂಜಯ್ ದತ್, ಎಲ್ಲರೂ, ನಮ್ಮ ರವಿಶಂಕರ್ ಅವರು, ಒಬ್ರಿಗಿಂತ ಒಬ್ರು ಸೋ ಬ್ಯೂಟಿಫುಲ್. ಪ್ರೇಮ್ ನೋಡಕ್ಕೆ ಖುಷಿ ಆಯ್ತಪ್ಪ. ಥ್ಯಾಂಕ್ ಯು ಸೋ ಮಚ್. KD ನೋಡಿ. ಸಿನಿಮಾ ಲವರ್ಸ್ಗೆ, ಸಿನಿಮಾ ನೋಡೋದ್ರಿಗೆ ಒಂದು ಹಬ್ಬ ಅಂತಂದರೆ ತಪ್ಪಲ್ಲ. ಯಾಕಂತಂದರೆ ಪ್ರತಿಯೊಂದು ಫ್ರೇಮನ್ನು ಕೂಡ ಇಷ್ಟಪಟ್ಟು, ಪ್ರತಿಯೊಂದು ಫ್ರೇಮಲ್ಲೂ ಕೂಡ ಜನಗಳನ್ನು ತಲೆಯಲ್ಲಿ ಇಟ್ಟುಕೊಂಡು ಅವ್ರಿಗೋಸ್ಕರನೇ ಮಾಡಿದಂಥ ಒಂದು ಸಿನಿಮಾ. ನಾನೊಬ್ಬ ಸಿನಿಮಾ ಲವರು. ನನಗಳಿಗೆ ಯಾಕಂತಂದರೆ ಸಿನಿಮಾ ಅಂತನ್ನುವಂಥದ್ದು ನಮ್ಮ ಮೊದಲಿಂದನೂ ಒಂದು ಲಾರ್ಜರ್ ದೆನ್ ಲೈಫ್ ಅಂತನ್ನುವಂಥ ಲಾರ್ಜರ್ ದೆನ್ ಲೈಫ್ ಅಂತನ್ನುವಂಥ ಒಂದಿದು. ಅವರು ಪ್ರೇಮ್ ಸರ್ ಅವರು ಅವಾಗವಾಗ ತಾವೇ ಒಂದು ಲೈನನ್ನು ಎಳಿತಾರೆ, ಮತ್ತು ಆ ಲೈನನ್ನು ಮೀರಿಸೋವಂಥ ಒಂದು ಕೆಲಸನ ಪ್ರತಿ ಸಿನಿಮಾದಲ್ಲೂ ಮಾಡುವಂಥದ್ದು. ಇದಕ್ಕೆ ಭಾಳ ಒಳ್ಳೆಯ ಕಾಂಬಿನೇಷನ್ನು. ಫಸ್ಟ್ ಟೈಮ್ ನಾನು ಮೊದಲಿಂದನೂ ಕೂಡ ಇವರಿಬ್ಬರು ಸೇರಬೇಕು ಅಂತ ಅನ್ನೋದು ಒಬ್ಬ ಸಿನಿಮಾ ನೋಡುಗನಾಗಿ ನನ್ನ ತಲೆಯಲ್ಲಿದ್ದಿದ್ದು. ಧ್ರುವ ಅವರು ಮತ್ತು ಪ್ರೇಮ್ ಸರ್ ಒಂದು ಸಿನಿಮಾ ಮಾಡಬೇಕು ಅಂತ ಅನ್ನುವಂಥದ್ದು.
ಇವತ್ತು ಆ ದಿವಸ ಬಂದಿದೆ ಅಂತ ಅನ್ನೋದಾದರೆ ನನಗೆ ನಿಜಕ್ಕೂ ಕೂಡ ಅವರಿಬ್ಬರನ್ನ ಒಂದು ಕಾಂಬಿನೇಷನ್ ಸ್ಕ್ರೀನ್ ಮೇಲೆ ನೋಡೋದಂಥದ್ದು ಒಬ್ಬ ಸಿನಿಮಾ ಗೋವರಾಗಿ ಒಬ್ಬ ಸಿನಿಮಾ ಲವರ್ ಆಗಿ ನನಗೆ ಅಷ್ಟು ಖುಷಿ ಕೊಟ್ಟಿರುವಂಥದ್ದು ಖಂಡಿತವಾಗಿ ಇವತ್ತು ಈ ಕರ್ನಾಟಕದಾದ್ಯಂತ ಸಿಳ್ಳೆ ಚಪ್ಪಾಳೆಗಳು ಬರ್ತಾ ಇದೆ ಅಂತ ಅನ್ನೋದಾದರೆ ಇವರಿಬ್ಬರಿಗೂ ಸೇರಿರುವಂಥ ಇಡೀ ಟೀಮಿಗೆ ಸೇರಿರುವಂಥ ಎಫರ್ಟ್ಗೆ ಸೇರಿರುವಂಥ ಒಂದು ಇದು ಪ್ರತಿಯೊಬ್ಬರೂ ಇಲ್ಲಿ ಬರುವಂಥ ಪ್ರತಿಯೊಬ್ಬರೂ ಈ ಸಿನಿಮಾಗೆ ಒಳ್ಳೇದಾಗಲಿ, ಈ ಸಿನಿಮಾಗೆ ನಾವೇನು ಕೊಡಬೇಕು ಅಂತ ಅನ್ನೋವಂಥದ್ದನ್ನು ಹಾರೆ ಎರೆದಿದ್ದಾರೆ. ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟವಾಗುವಂಥ ಸಿನಿಮಾ ಇದಾಗಿರುತ್ತೆ. ಆಲ್ ದಿ ಬೆಸ್ಟ್ ಇದು ಎಂಟೈರ್ ಟೀಮ್ ಆಫ್ KD. ಒಳ್ಳೇದಾಗಲಿ. ಈ ಥರದ ಮತ್ತೆ ಈ ಥರದ ಒಂದು ಪಾರ್ಟ್ಗಳು ಬರ್ತಾ ಇರಲಿ, ಎಲ್ಲವೂ ಕೂಡ ಯಶಸ್ಸಾಗಲಿ ಅಂತ ಅನ್ನುವಂಥದ್ದು ನನ್ನ ಆಸೆ. ಪ್ರೇಮ್ ಸರ್ನ ನಾವು ಕರಿಯ ಟೈಮಿಂದ ಸೆಲೆಬ್ರೇಟ್ ಮಾಡ್ಕೊಂಡು ಬಂದಿರೋದು. ಪ್ರೇಮ್ ಸರ್ ಫಿಲಮ್ಸ್ ಅಂತಂದ್ರೆ ಸೆಲೆಬ್ರೇಷನ್ ಅದು. ಸೊ ಹಂಗೆ ಸೆಲೆಬ್ರೇಟ್ ಮಾಡ್ಕೊಂಡು ಬಂದಿರೋದು. ಇದು ಅದರದೇ ಒಂದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಇದು ಬರ್ಕೊಳ್ಳೋಕ್ಕೆ ಸಿನಿಮಾ ಅಲ್ಲ, ಇದನ್ನ ತೆಗೆಯುವಂಥ ಸಿನಿಮಾ. ಇದು ನಾವು ಪೇಪರ್ನಲ್ಲಿ ಇದನ್ನ ಬರ್ಕೊಂಡು ತೆಗೆಯೋದಿದೆ ಗೊತ್ತಾ, ಇಟ್ ಇಸ್ ಹೈಲಿ ಇಂಪಾಸಿಬಲ್. ಯಾರೋ ಪ್ರೇಮ್ ಸರ್ ಅಂತ ಒಂದು ಎಕ್ಸ್ಪೀರಿಯನ್ಸ್ ಇರೋ ಡೈರೆಕ್ಟರ್ಗೆ ಮಾತ್ರನೇ ಈ ಥರದ ಒಂದು ಕ್ಯಾನ್ವಾಸ್ನ ಅದನ್ನ ರಿಯಾಲಿಟಿ ತರೋದು. ಇಲ್ಲಾಂದ್ರೆ ಸುಮ್ಮನೆ ಪೇಪರಲ್ಲಿ ಬರ್ಕೋಬೋದು ಅಷ್ಟೇ, ಇಂಥ ಸೀನು ಅಂತ ನನಗೆ ಸಂಜಯ್ ದತ್ ಅವ್ರು ಬೇಕು, ರವಿಶಂಕರ್ ಅವ್ರು ಬೇಕು, ಸುದೀಪ್ ಸರ್ ಬೇಕು ಅನ್ನೋ ಸುಮ್ಮನೆ ಬರ್ಕೋಬೋದು. ಬಟ್ ಅದನ್ನೆಲ್ಲ ಒಗ್ಗೂಡಿಸಿ ಅದನ್ನ ಸ್ಕ್ರೀನ್ ಮೇಲೆ ನಿಜ ಮಾಡೋದಿದೆ ಗೊತ್ತಾ, ದಟ್ ಈಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ಅದಕ್ಕೆ ನಾನು ಪ್ರೇಮ್ ಸರ್ಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಆ್ಯಂಡ್ ಅವ್ರಿಗೆ ಒಂದು ಬಿಗ್ಗೆಸ್ಟ್ ಸ್ಟ್ರೆಂತ್ ಆಗಿ ನಿಂತಿದ್ದು KBN ಪ್ರೊಡಕ್ಷನ್. ಐ ಥಿಂಕ್ ಈ ಕಾಂಬಿನೇಷನ್ಗೆ ಆಗಿದ್ದಕ್ಕೆ KD ಸಾಧ್ಯ ಆಗಿದ್ದು. ಆ್ಯಂಡ್ ಧ್ರುವ ಅವ್ರನ್ನ ನೋಡಿದ್ರೆ ಒಂದು ಎನರ್ಜಿ ಅಷ್ಟು ಒಂದು ಟ್ರಾನ್ಸ್ಫಾರ್ಮರ್ ಥರ ಅನಿಸ್ತಾರೆ ಅವರು, ಅಷ್ಟು ಪವರ್ಫುಲ್ ಅನ್ನಿಸ್ತಾರೆ. ಅದ್ಭುತವಾದಂಥ ಕ್ಯಾಸ್ಟಿಂಗು, ಟೆಕ್ನಿಷಿಯನ್ಸ್, ಅರ್ಜುನ್ ಜನ್ಯ ಆಗಿರ್ಬೋದು, ವಿಲಿಯಂ ಅವ್ರ ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಮೋಹನ್ ಬಿಕೆರೆ ಅವ್ರ ಸೆಟ್ ವರ್ಕ್, ಡೈಲಾಗ್ಸ್, ಎವ್ರಿಥಿಂಗ್ ಅಂದರೆ ಎಲ್ಲ ಒಂದು ಪ್ಯಾಕ್ಟ್ ಆಗಿ ಬಂದಿದ್ದಾರೆ. 2 hours 20 minutes, ಅದು ಹೈಲೈಟ್ ಸಿನಿಮಾ. ಅದು ಇಷ್ಟು ದೊಡ್ಡ ಸಿನಿಮಾ ಯೂಶಲ್ ಆಗಿ 3 ಅವರ್ ಹೋಗುತ್ತೆ ಸಿನಿಮಾ. ಅಂಥದ್ರಲ್ಲಿ 2 ಗಂಟೆ 20 ನಿಮಿಷನ ಬ್ಯೂಟಿಫುಲ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಆ್ಯಂಡ್ ಸೆಕೆಂಡ್ ಪಾರ್ಟಿಗೆ ಎಲ್ಲ ವೇಟಿಂಗ್ ಅಲ್ಲಿ ಇದ್ದೀವಿ. ಸೊ ಬೆಸ್ಟ್ ವಿಶಸ್ ಟು KD. KD ಅದ್ಭುತವಾದ ಸಿನಿಮಾ. ವಾಟ್ ಎನ್ ಎನರ್ಜಿ, ವಾಟ್ ಎ ವಿಜುವಲ್ಸ್, ವಾಟ್ ಎ ಮ್ಯೂಸಿಕ್, ವಾಟ್ ಎ ಡೈರೆಕ್ಷನ್, ವಾಟ್ ಎನ್ ಎಮೋಷನ್. ಸೂಪರ್ ಆಗಿತ್ತು. ನಾನು ತುಂಬ ಎಂಜಾಯ್ ಮಾಡಿದೆ. ಎಸ್ಪೆಷಲಿ ಐ ವಾಸ್ ರಿಯಲಿ ಮೂಡ್ ಲಾಸ್ಟ್ ಹಾಫ್ ಆನ್ ಅವರ್. ಎಸ್ಪೆಷಲಿ ಸರ್ಪ್ರೈಸ್ ಎಂಟ್ರಿ ಸುದೀಪ್ ಸರ್ದು, ಐ ವಾಸ್ ಬ್ಲೋನ್ ಅವೇ ಆ್ಯಂಡ್ ಇಟ್ ವಾಸ್ ಸೂಪರ್. ಹೆಂಗೆ ಅಷ್ಟು ಎನರ್ಜಿ ಅವ್ರು ಕ್ಯಾರಿ ಮಾಡಿದ್ರು ಅಂತ ಗೊತ್ತಾಗಿಲ್ಲ. ಟೋಟಲಿ ಐ ವಾಸ್ ವೆರಿ ಮೂಡ್. ಆಲ್ ದ ಬೆಸ್ಟ್ KD ಟೀಮ್. ಪ್ಲೀಸ್ ಎಲ್ಲರೂ ಬಂದು ಈ ಸಿನಿಮಾ ನೋಡಿ. ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿತ್ತು ಸಿನಿಮಾ. ನೀವು ಅಂದ್ಕೊಂಡಿದ್ದ ಖಂಡಿತ ನಿಮ್ಮ ನಿರೀಕ್ಷೆಗೆ ಮೀರಿ ಸಿನಿಮಾ ಇರುತ್ತೆ. ಎಲ್ಲರೂ ಬಂದು ಸಿನಿಮಾನ ಥಿಯೇಟರ್ ನೋಡಿ. ಥ್ಯಾಂಕ್ ಯು. KD ನೋಡಿದೆ. ಎಲ್ಲಿ ಶುರು ಮಾಡಿದ್ರು ಏನಂತ ಹೇಳಿ, ಮೈಂಡ್ ಬ್ಲೋಯಿಂಗ್. ನಿಜವಾಗ್ಲೂ ಈ ಪಿಕ್ಚರು ಇವತ್ತು ಎಲ್ಲ ಕಡೆನೂ ತುಂಬ ಚೆನ್ನಾಗಿದೆ, ಒಂದು ಬ್ಲಾಕ್ ಬಸ್ಟರ್ ಅಂತ ಇದ್ದರೆ ಅದು ತಪ್ಪೇನೂ ಇಲ್ಲ. ಬಿಕಾಸ್ ಈ ಪಿಕ್ಚರ್ ನೋಡೋವಾಗ ನನಗೆ ಒಂದೇ ಒಂದು, ನಾನು ಫಸ್ಟ್ಲಿಂದ ಲಾಸ್ಟ್ವರೆಗೂ ಪ್ರೇಮ್ ಸರ್ ಅವರ ಹಾರ್ಡ್ ವರ್ಕ್, ರಿಯಲಿ ಶೋಮ್ಯಾನ್ ಅಂದರೆ ಪ್ರೇಮ್ ಸರ್ ಅವರೇ. ಎಕ್ಸ್ಟ್ರಾರ್ಡಿನರಿ. ಫಸ್ಟ್ ಫ್ರೇಮ್ನಿಂದ ಲಾಸ್ಟ್ ಫ್ರೇಮ್ವರೆಗೂ ಬರೀ ಪ್ರೇಮ್ ಸರೇ ಇದ್ದಾರೆ. ನನಗೆ ಅದೇ ಕಾಣಿಸ್ತಾ ಇದೆ. ಬಿಕಾಸ್ ಲಕ್ಕಿಯಾಗಿ ಒಂದು ಒಳ್ಳೆ ಪಾತ್ರದಲ್ಲಿ ನಾನು ಮಾಡಿದೆ. ಬಟ್ ಶೂಟಿಂಗಲ್ಲಿ ನೋಡೋದು ಅವ್ರಿಗೆ ಎನರ್ಜಿ ಬೇರೆ. ಸೊ ಅವರು ಒಂದು ಕನಸು ಕಟ್ಕೊಂಡು ಈ ಸ್ಕ್ರಿಪ್ಟ್ನ ಮಾಡಿದ್ರು. ಇಂತಹ ಸ್ಕ್ರಿಪ್ಟ್ನ ಬ್ಯಾಕ್ ಮಾಡಿ KBN ಅಂತ ಒಂದು ದೊಡ್ಡ ಸಮಸ್ಯೆ. ಬಿಕಾಸ್ ಇಂಥ ಪಿಕ್ಚರ್ಗಳು ಮಾಡಬೇಕಂದ್ರೆ ಅಂತ KBN ಪ್ರೊಡಕ್ಷನ್ಸೇ ದಿ ಬೆಸ್ಟು. ಆ ರೇಂಜ್ ಪಿಕ್ಚರ್ ಇದು. ಎಕ್ಸ್ಟ್ರಾರ್ಡಿನರಿ. ಎಲ್ಲೂ ಕಾಂಪ್ರಮೈಸ್ ಇಲ್ಲ. ಒಂದೊಂದು ಫ್ರೇಮು ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ನಮ್ಮ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳಬೇಕಂದ್ರೆ ಫಸ್ಟ್ ವಿಲಿಯಂ ಸರ್ ಎಕ್ಸ್ಟ್ರಾರ್ಡಿನರಿ. ಆ್ಯಂಡ್ ಮ್ಯೂಸಿಕ್ಕು ಅರ್ಜುನ್ ಜನ್ಯ ಅವರು, ಬ್ಯಾಕ್ಗ್ರೌಂಡ್ ಆಗಿರಲಿ, ಸಾಂಗ್ಸ್ ಆಗಿರಲಿ. ಆ್ಯಂಡ್ ಫೈನಲಿ ಧ್ರುವ, ಏನು ಹೇಳಬೇಕು, ನಟ ರಾಕ್ಷಸ ಅಂತ ಹೇಳಬೇಕು ಧ್ರುವನ. ಬಿಕಾಸ್ ಆ ಕ್ಯಾರೆಕ್ಟರ್ ಒಳಗೆ ಕಂಪ್ಲೀಟ್ ಹೋಗಿ ಕ್ಲೈಮ್ಯಾಕ್ಸ್ವರೆಗೂ ಅದನ್ನು ಮೇಂಟೈನ್ ಮಾಡಿ. ಆ್ಯಂಡ್ ಕ್ಲೈಮ್ಯಾಕ್ಸ್ ಫೈಟ್ ಆಗಿರಲಿ, ಆ ಎಮೋಷನ್ ಸೀನ್ಸು ಬ್ರದರ್ ಜೊತೆ ಆಗಿರಲಿ, ಫ್ಯಾಮಿಲಿ ಜೊತೆ ನೋಡಿ, ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಆ್ಯಂಡ್ ಪ್ರೇಮ್ ಸರ್, ಕಂಗ್ರ್ಯಾಚುಲೇಷನ್ಸ್, ದ ರಿಯಲ್ ಶೋಮ್ಯಾನ್. KD ಅಂದರೆ ಪ್ರೇಮ್ ಸರ್. ಎಕ್ಸ್ಟ್ರಾರ್ಡಿನರಿ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ನಿಮ್ಮಿಂದಲೇ ಸಿನಿಮಾ ಅದು. ಥ್ಯಾಂಕ್ ಯು ಸರ್. ಎಲ್ಲರೂ ಬನ್ನಿ ನೋಡಿ KD. ಆಲ್ ದ ಬೆಸ್ಟ್. KD ಸಿನಿಮಾನ ಮಾತುಗಳಲ್ಲಿ ಹೇಳೋಕ್ಕಾಗಲ್ಲ, ಅದನ್ನ ಬಂದು ಥಿಯೇಟ್ರಲ್ಲೇ ಅನುಭವಿಸ್ಬೇಕು. ನಿಜವಾಗ್ಲೂ ಪ್ರೇಮ್ ಸರ್ ಶೋಮ್ಯಾನ್ಶಿಪ್ಪು ಇಡೀ ಸಿನಿಮಾದಲ್ಲಿ ಕಣ್ಣು ಮಿಟಕ್ಸ್ದೆ. ಒಂದು ನಿಮಿಷ ಕಣ್ಣು ಮಿಟಕ್ಸಿದ್ರೆ ಏನಾದರೂ ಮಿಸ್ ಮಾಡ್ಕೊಬಿಡ್ತೀರಾ. ಹಿಸ್ ಅಮೇಝಿಂಗ್ ಆ್ಯಂಡ್ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಬೇಕು ಅಂದರೆ
ಅರ್ಜುನ್ ಸರ್ಜಾ ಅವ್ರ ಇನ್ನೋಸೆನ್ಸ್ ಅವ್ರು ಹೇಗೆ ತರ್ತಾರೆ, ಆರ್ಟಿಸ್ಟ್ಗಳಿಗೆ ಸಾಧ್ಯನೇ ಇಲ್ಲ ಅಷ್ಟೊಂದು ಒಳ್ಳೆ ಇನ್ನೋಸೆನ್ಸು. ಆ್ಯಂಡ್ ರವಿಚಂದ್ರ ಸರ್ ಚಾಮು, ರಮೇಶ್ ಅರವಿಂದ್ ಸರ್ ಅಂತೂ ಅದ್ಭುತ ಅಂದರೆ ಅದ್ಭುತ. ನಿಜವಾಗ್ಲೂ ಇದನ್ನ ಬಂದು ಸಿನಿಮಾಲಿ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು, ಒಂದ್ಸಲ ಅಲ್ಲ ಪದೇ ಪದೇ ಬಂದು ನೋಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಇಟ್ಸ್ ಅನ್ ಅಮೇಸಿಂಗ್ ಫಿಲ್ಮ್ ಆ್ಯಂಡ್ ನಾನಂತೂ KD2 ಗೋಸ್ಕರ ಕಾಯ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ಲರೂ ದಯವಿಟ್ಟು ಒಂದು ಸಿನಿಮಾದಲ್ಲಿ ನೋಡಿ ಥಿಯೇಟರ್ಸ್ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಏನು ಹೇಳಿ ಈ ಸಿನಿಮಾ ಬಗ್ಗೆ ಅಂದರೆ ಬರೋಕ್ಕಿಂತ ಮುಂಚೆ ಒಂದು 2-3 ರಿವ್ಯೂಸ್ ಬಂದಿತ್ತು, ಹಂಗಿದೆ ಹಿಂಗಿದೆ ಅಂತ. ಕೆಲವರು ಒಳ್ಳೇದಾಗಿ, ಕೆಲವರು ಬೇರೆ ಬೇರೆ ಏನೇನೋ ಹೇಳಿದ್ರು. ಬಟ್ ಇಲ್ಲಿಗೆ ಬಂದಮೇಲೆ ಐ ಸ್ವೇರ್ ನಾನು ನಿಜ ಹೇಳ್ತಾ ಇದ್ದೀನಿ, ಒಂದು ಪ್ಯೂರ್ಲಿ ಕಮರ್ಷಿಯಲ್ ಮಾಡೋಕ್ಕೆ ಸಾಧ್ಯ ಆಗೋದು ಮೋಸ್ಟ್ಲಿ ಪ್ರೇಮ್ ಸರ್ ಬಿಟ್ಟರೆ. ಈ ಥರದ ಒಂದು ಕಮರ್ಷಿಯಲ್ ಎನರ್ಜಿ ಇಡೀ ಸಿನಿಮಾದ ಶುರುವಿಂದ ಕೊನೆ ತನಕ ಇರುವಂಥ ಎನರ್ಜಿ ಸಿನಿಮಾದು, ಆ ಎನರ್ಜಿನೇ ಮೋಸ್ಟ್ಲಿ ಪ್ರೇಕ್ಷಕರನ್ನ ಸೀಟಲ್ಲಿ ಕೂರ್ಸತ್ತೆ. ಈ ಥರದ ಒಂದು ಕಮರ್ಷಿಯಲ್ ಸಿನಿಮಾ ಮಾಡುವಂಥ ನಿರ್ದೇಶಕರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇದ್ದಾರೆ ಅನ್ನೋದಕ್ಕೆ ನಮಗೆ ಖುಷಿ ಆಗ್ತಿದೆ. ದಯವಿಟ್ಟು ಈ ಸಿನಿಮಾನ ಎಲ್ಲೂ ನೋಡಬೇಡಿ, ಥಿಯೇಟ್ರಿಗೆ ಬಂದು ನೋಡಿ. ಯಾಕೆ ಅಂದರೆ ಇದು ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಸಿನಿಮಾ. ಸೌಂಡನ್ನ ಕೂಡ ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಫೈಟ್ಸ್ ಆಗಿರ್ಬೋದು, ಎಮೋಷನ್ಸ್ ಆಗಿರ್ಬೋದು, ಇವೆಲ್ಲವನ್ನೂ ಒಂದೇ ಒಟ್ಟಿಗೆ ಕ್ಯಾರಿ ಮಾಡೋಕ್ಕೆ ಸಾಧ್ಯ ಆಗೋದು ಪ್ರೇಮ್ ಸರ್ ಹತ್ರ ಅನ್ಸುತ್ತೆ. ಆ್ಯಂಡ್ ಆ್ಯಕ್ಟ್ರೆಸ್ ಬಗ್ಗೆ ನಾನು ಮಾತಾಡಲೇಬಾರ್ದು, ಯಾಕಂದರೆ ಒಬ್ಬರ ಬಗ್ಗೆ ಮಾತಾಡಿದ್ರೆ ಇನ್ನೊಬ್ಬರ ಬಗ್ಗೆ ತಪ್ಪಾಗುತ್ತೆ. ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ. ಟೋಟಲ್ ಪ್ಯಾಕೇಜ್, ಕಮರ್ಷಿಯಲ್, ವೆಲ್ ಮೇಡ್ ಕಮರ್ಷಿಯಲ್ ಸಿನಿಮಾ. ಸೊ ದಯವಿಟ್ಟು ಬಂದು ಎಲ್ಲರೂ ನೋಡಿ. ಥ್ಯಾಂಕ್ ಯು. ನಾನು ಕರಿಯಿಂದ ಬೇಸಿಕಲಿ ಜಾನರ್ ಫ್ಯಾನ್. KD ಬಗ್ಗೆ ಒಂದು ಮಾತು ಹೇಳ್ತೀನಿ, KD ಬರೀ ನೋಡೋವಂಥ ಸಿನಿಮಾ ಅಲ್ಲ, ಇದು ಕಾಡೋ ಅಂಥ ಸಿನಿಮಾ, ಪ್ಲಸ್ ಎಕ್ಸ್ಪೀರಿಯನ್ಸ್ ಮಾಡೋ ಅಂಥ ಸಿನಿಮಾ. ಯಾರು ಏನೇ ಬರ್ತಿದ್ರು ನೀವು ಬಂದು KD ನೋಡಬೇಕು. ಹೈ ಆಕ್ಟೈನ್ ಎಕ್ಸ್ಪೀರಿಯನ್ಸ್ ಏನಂತೀವಿ, ಆ ಡೊಪಮೈನ್ ಏನಂತೀವಿ, ಅದು ಹಿಟ್ ಆಗೋವಂಥ ಸಿನಿಮಾ. ಸೊ ಬಂದೆಲ್ಲ KD ನೋಡಿ ನೀವು ಮಿಸ್ ಮಾಡ್ಕೊತೀರಾ ಅಷ್ಟೇ ಲೈಫಲ್ಲಿ. ನೀವೇನೋ ಒಂದು ಮಿಸ್ ಮಾಡ್ಕೊತೀರಾ, ಬಂದು ನೋಡಿ. ತುಂಬಾನೇ ಎಂಟರ್ಟೈನಿಂಗ್ ಆಗಿತ್ತು ಸಿನಿಮಾ. ಐ ಗೆಸ್ ಥಿಯೇಟ್ರಲ್ಲಿ ನೋಡುವಂಥ ಸಿನಿಮಾ. ದ ಶೋ ಮ್ಯಾನ್ ಪ್ರೇಮ್ ಸರ್ ಒಂದು ಪವರ್ಫುಲ್ ಕಲರ್ಫುಲ್ ಸಿನಿಮಾನ ನಮ್ಮೆಲ್ಲರಿಗೋಸ್ಕರ ಥಿಯೇಟ್ರಲ್ಲೇ ನೋಡೋದಕ್ಕೆ ಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಡ್ ಧ್ರುವ ಸರ್ ಅವ್ರನ್ನ ಬಿಗ್ ಸ್ಕ್ರೀನ್ ಮೇಲೆ ನೋಡೋದೇ ಒಂದು ಮಜಾ ಅಂತ ಹೇಳ್ಬೋದು. ಹಿಸ್ ಎನರ್ಜಿ ಈಸ್ ಆನ್ ಅನದರ್ ಲೆವೆಲ್. ಐ ಲವ್ ರೇಷ್ಮಾಸ್ ಪರ್ಫಾರ್ಮೆನ್ಸ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇಬ್ಬರದ್ದು ಎನರ್ಜಿ ಲೆವೆಲ್ಸ್ ತುಂಬಾ ಮ್ಯಾಚ್ ಆಗಿದೆ. ಆ್ಯಂಡ್ ವಾಟ್ ಅ ಕಾಸ್ಟ್, ರವಿಚಂದ್ರನ್ ಸರ್, ರಮೇಶ್ ಸರ್, ಸಂಜಯ್ ದತ್ ಸರ್, ಶಿಲ್ಪಾ ಶೆಟ್ಟಿ ಮ್ಯಾಮ್, ಇಟ್ಸ್ ಅ ಫೀಸ್ಟ್. ಫೈಟ್ಸ್ ಚೆನ್ನಾಗಿದೆ, ಆ್ಯಂಡ್ ಡ್ಯಾನ್ಸ್ ಚೆನ್ನಾಗಿದೆ, ಸಾಂಗ್ಸ್ ಚೆನ್ನಾಗಿದೆ, ಆ್ಯಂಡ್ ಎಲ್ಲದೂ ಓವರ್ ಆಲ್ ಇಟ್ಸ್ ಅ ಗ್ರೇಟ್ ಸಿನಿಮಾ. ಆ್ಯಂಡ್ ಪುಟ್ ಟುಗೆದರ್ ಐ ಗೆಸ್ ಥಿಯೇಟ್ರಲ್ಲಿ ನೋಡುವಂಥ ಸಿನಿಮಾ. ಆ್ಯಂಡ್ ಎಂಡಲ್ಲಿ ನಿಮ್ಗೆಲ್ಲರಿಗೂ ಒಂದು ಸರ್ಪ್ರೈಸ್ ಕಾದಿದೆ, ಒಂದು ಎಂಟರ್ಟೈನಿಂಗ್ ಸರ್ಪ್ರೈಸ್, ಗ್ರೇಟ್ ಟ್ವಿಸ್ಟ್. ದಯವಿಟ್ಟು ಎಲ್ಲರೂ ಬನ್ನಿ, ಥಿಯೇಟ್ರಲ್ಲೇ ಸಿನಿಮಾನ ನೋಡಿ. KD ಸಿನಿಮಾ ಈಗ ಜಸ್ಟ್ ನೋಡ್ಕೊಂಡು ಬಂದೆ. ವಾಟ್ ಟು ಸೇ, ಏನು ಪದಗಳು ಸಿಗ್ತಾಯಿಲ್ಲ, ಅಷ್ಟು ಮೈಂಡ್ ಬ್ಲೋಯಿಂಗ್ ಸಿನಿಮಾ. ಮೊದಲನೇದು ಕನ್ನಡ ಚಿತ್ರರಂಗದಲ್ಲಿ ಇಷ್ಟು ಅದ್ಧೂರಿಯಾಗಿರ್ತಕ್ಕಂಥ ಇಷ್ಟು ದೊಡ್ಡ ಸಿನಿಮಾ. ಆ್ಯಂಡ್ ನಮ್ಮ ಶೋಮ್ಯಾನ್ ಪ್ರೇಮ್ ಸರ್ ಹ್ಯಾಟ್ಸ್ ಆಫ್ ಹೇಳಬೇಕು. ಇಷ್ಟೊಂದು ಜನ ದಿಗ್ಗಜರು, ಒಳ್ಳೆ ದೊಡ್ಡ ಕಲಾವಿದರು ಎಲ್ಲರನ್ನೂ ಒಟ್ಟಿಗೆ ಒಂದೇ ಸ್ಕ್ರೀನ್ನಲ್ಲಿ ಕನ್ನಡ ಸ್ಟಾರ್ಸ್ನ ನೋಡುವಂಥದ್ದು ಒಂದು ಭಾಗ್ಯ. ನಿಜವಾಗ್ಲೂ ಅದು ಮೈ ಜುಮ್ ಅನಿಸುತ್ತೆ. ಅಂದರೆ ರಮೇಶ್ ಸರ್, ರವಿ ಸರ್, ಧ್ರುವ ಅವರು, ಸಂಜಯ್ ದತ್ ಅವರು, ಶಿಲ್ಪಾ ಶೆಟ್ಟಿ, ಅಂದರೆ ಒಂದು ದೊಡ್ಡ ತಾರಾಂಗಣ. ಇಟ್ಸ್ ಹ್ಯೂಜ್ ಕ್ಯಾನ್ವಸ್. ಆ್ಯಂಡ್ ಬಜೆಟ್ ವೈಸ್ ಫ್ರಮ್ ದಿ KVN ಆ್ಯಂಡ್ ಎಲ್ಲ ಆರ್ಟಿಸ್ಟ್ಗಳದ್ದು ಎನರ್ಜಿ, ಪರ್ಫಾರ್ಮೆನ್ಸ್, ಮೇಕಿಂಗ್, ಮ್ಯೂಸಿಕ್, ಏನು ಯಾವುದ್ರ ಬಗ್ಗೆ ಹೇಳಬೇಕು ಗೊತ್ತಾಗ್ತಾ ಇಲ್ಲ, ಅಷ್ಟು ಮೈಂಡ್ ಬ್ಲೋಯಿಂಗ್. ಆ್ಯಂಡ್ ಸಾಕಷ್ಟು ಕಡೆ ಎಮೋಷ್ನಲ್ ಆಗಿ ನನಗೂ ಕಣ್ಣೀರು ಬಂತು. ಆ ಫೀಲ್ ಅನ್ನೋದ್ರಲ್ಲಿ ಪ್ರೇಮ್ ಸರ್ ಎತ್ತಿದ ಕೈ. ಯಾಕಂದರೆ ಅವ್ರ ಗರಡಿಯಿಂದನೇ ಬಂದಿರ್ತಕ್ಕಂಥವ್ರು, ಎಕ್ಸ್ಕ್ಯೂಸ್ನಿಂದಾನೇ ಅವರೇ ಲಾಂಚ್ ಮಾಡಿರೋದು. ಆ ಒಂದು ವಿಶೇಷ ಅಭಿಮಾನ ಇದೆ. ಅಂದರೆ ನಮ್ಮ ಪ್ರೇಮಣ್ಣ ಡೈರೆಕ್ಟ್ ಮಾಡಿರೋದ ಒಂದು ಅಭಿಮಾನ. ಅದ್ರ ಜೊತೆಗೆ ಕನ್ನಡ ಸಿನಿಮಾ ಇಷ್ಟು ದೊಡ್ಡ ಮಟ್ಟಕ್ಕೆ ಮಾಡಿರ್ತಕ್ಕಂಥದ್ದು ರಿಯಲಿ ಮೈಂಡ್ ಬ್ಲೋಯಿಂಗ್. ಐ ಆಮ್ ವೆರಿ ಹ್ಯಾಪಿ, ವೆರಿ ಪ್ರೌಡ್. ಇಟ್ಸ್ ಎ ಕನ್ನಡ ಫಿಲ್ಮ್ ಅಂತ. ಎಲ್ಲರೂ KD ಸಿನಿಮಾನ ದೊಡ್ಡ ಮಟ್ಟಕ್ಕೆ ಯಶಸ್ಸು ತಂದುಕೊಡಿ ಅಂತ ಕೇಳ್ಕೊಳ್ತೀನಿ. ದೇಶಾದ್ಯಂತ ದೊಡ್ಡ ಹೆಸರು ಮಾಡಲಿ. ಇನ್ನೂ KVN ಸಂಸ್ಥೆಯಿಂದ ಆಗಿರ್ಬೋದು ಅಥವಾ ಡೈರೆಕ್ಟ್ರಿಂದ ಆಗಿರ್ಬೋದು. ಆ್ಯಂಡ್ ಧ್ರುವ ಅವ್ರದ್ದು ಪರ್ಫಾರ್ಮೆನ್ಸ್, ಎನರ್ಜಿ, ಮೈಂಡ್ ಬ್ಲೋಯಿಂಗ್. ಮೊದಲೇ ಅವ್ರ ಫ್ಯಾನು. ಈ ಸಿನಿಮಾನಲ್ಲಿ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್, ಇನ್ನೂ ದೊಡ್ಡ ಫ್ಯಾನ್ ಆಗೋದ್ವಿ ಧ್ರುವ ಅವರು. ಸೊ ಎಲ್ರಿಗೂ ಆಲ್ ದಿ ಬೆಸ್ಟ್, ಗುಡ್ ಲಕ್, ತುಂಬ ದೊಡ್ಡ ಯಶಸ್ಸು ಕಾಣಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್.
ಪ್ರೇಮ್ ಸರ್ ಸಿನಿಮಾ ಅಂದ್ರೆ ಯಾವಾಗ ಒಂದು ದೊಡ್ಡ ಹಬ್ಬ ಥರ ಒಂದು ಮ್ಯಾಸಿವ್ ಒಂದು ಮಾಸ್ ಫೀಸ್ಟ್ ಅಂತಾನೆ ಅನ್ಬೋದು. ಧ್ರುವ ಅವರು ಎಲ್ಲರಿಗೂ ಗೊತ್ತು ಮೊದಲಿಂದ ಡೆಡಿಕೇಶನ್ನು. ಆ್ಯಂಡ್ ಈ ಸಿನಿಮಾದಲ್ಲಂತೂ ತುಂಬ ಜಾಸ್ತಿ ಎಫರ್ಟ್ ಆಗಿ ಮಾಡಿದ್ದಾರೆ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರ ಪಾತ್ರನ. ಆ್ಯಂಡ್ ಹೀರೋಯಿನ್ ಪಾತ್ರ ಇರ್ಬೋದು. ಆ್ಯಂಡ್ ಪ್ರತಿಯೊಂದು ಪಾತ್ರನೂ ಕೂಡ ಎಲ್ಲದನ್ನು ಒಂದು ಜಸ್ಟಿಫೈ ಮಾಡಿದ್ದಾರೆ ಎಲ್ಲರೂ ಅಭಿನಯಿಸಿರೋ ಅಂಥವ್ರು ಎಲ್ಲರೂ ಕೂಡ. ಆ್ಯಂಡ್ ಕತೆ, ಚಿತ್ರಕಥೆ, ಸಂಭಾಷಣೆ ಎಲ್ಲವೂ ಕೂಡ ಟು ದ ಟಾಪ್ ನಾಚ್ ಅಂತಾನೆ ಅನ್ಬೋದು. ಅಷ್ಟು ಅದ್ಭುತವಾಗಿ ಸಿನಿಮಾನ ಕಟ್ಕೊಟ್ಟಿದ್ದಾರೆ ಪ್ರೇಮ್ ಸರ್. ಆ್ಯಂಡ್ ಅರ್ಜುನ್ ಜನ್ಯ ಸರ್ ಮ್ಯೂಸಿಕ್ ಇರ್ಬೋದು, ಹಾಡುಗಳಿರ್ಬೋದು, ರೆಕಾರ್ಡಿಂಗ್ ಇರ್ಬೋದು, ತುಂಬ ಚೆನ್ನಾಗಿದೆ. ಯಾರು ಮಿಸ್ ಮಾಡ್ಕೊಂಬೇಡಿ, ಥಿಯೇಟರ್ಸಲ್ಲಿ ಬಂದು ಈ ಸಿನಿಮಾ ನೋಡಿ. ಇದೊಂದು ಬೇರೆ ಥರನೇ ಒಂದು ಎಕ್ಸ್ಪೀರಿಯನ್ಸ್, ಒಂದು ಮಾಸ್ ಆಡಿಯನ್ಸ್ಗೆ ಖಂಡಿತವಾಗ್ಲೂ ಒಂದು ದೊಡ್ಡ ಮಟ್ಟದ ಒಂದು ಹಬ್ಬದ ಥರದ ಒಂದು ಸಿನಿಮಾ, ದೊಡ್ಡ ಫೀಸ್ಟ್ ಅಂತಾನೆ ಅನ್ಬೋದು. ಎಲ್ಲರೂ ಕೇಳಿ ಸಿನಿಮಾ ನೋಡಿ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಸೊ ಸಿನಿಮಾ ಫಸ್ಟ್ ಹಾಫ್ ಬಗ್ಗೆ ಹೇಳಬೇಕು ಅಂತಂದರೆ ನಮ್ಮ ಹೀರೋ ಆ್ಯಂಡ್ ಹೀರೋಯಿಂದು ಎನರ್ಜಿ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಆ್ಯಂಡ್ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಂಗಿಲ್ಲ, ಧ್ರುವ ಸರ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು. ಇನ್ನು ಸೆಕೆಂಡ್ ಹಾಫ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಾಯಿತ್ತು, ಏನಾಗುತ್ತೆ ಅಂತ. ತುಂಬ ಚೆನ್ನಾಗಿತ್ತು. ಇವತ್ತು 2ನೇ ಸತಿ ನಾನು ಫಿಲಮ್ ನೋಡ್ತಾ ಇರೋದು. ಅಷ್ಟೇ ಎಂಜಾಯ್ ಮಾಡಿದೆ, ತುಂಬ ಚೆನ್ನಾಗಿತ್ತು ಮೂವಿ. ಯಾರೆಲ್ಲ ಇನ್ನೂ ನೋಡಿಲ್ಲ, ಪ್ಲೀಸ್ ಕಮ್ ಟು ವಾಚ್ ಮೂವಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಪ್ರೇಮ್ ಸರ್ ನಾವು ಪಾರ್ಟ್ 2ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಬಿಕಾಸ್ ಮೂವಿ ಎಂಡಲ್ಲಿ ಮುಗಿಬೇಕಾದ್ರೆ ಓ ಶಿಟ್ ಮುಗ್ದೋಯ್ತಾ, ವಾಟ್ ನೆಕ್ಸ್ಟ್ ಅನ್ನೋ ಥರ ಅನಿಸ್ತಾ ಇತ್ತು. ಅಯ್ಯೋ ಇನ್ನೂ ಇರಬೇಕಿತ್ತು ಅಂತ ಕೂಡ ಅನಿಸ್ತಾ ಇತ್ತು. ಸೊ ಈಗಲಿ ವೇಟಿಂಗ್ ಫಾರ್ ಪಾರ್ಟ್ 2 ಬೇಗ ಬರಲಿ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಯ್, ಎಲ್ರಿಗೂ ನಮಸ್ಕಾರ. KD ಸಿನಿಮಾ ನೋಡಿದ್ಮೇಲೆ ಅದೇ ಲೆವೆಲ್ ಎನರ್ಜಿ ನಾನು ಕ್ಯಾರಿ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ. ನಿಜವಾಗ್ಲೂ KD ಸಿನಿಮಾ ಎಷ್ಟು ಚೆನ್ನಾಗಿದೆ ಅಂತಂದರೆ, ಅಲ್ಲಿಂದ ಹೊರಗೆ ಬಂದಮೇಲೂ ಕೂಡ ಆ ಶಾರ್ಟ್ ಏನಾಯಿತು, ಈ ಶಾರ್ಟ್ ಏನಾಯಿತು, ಯಾಕೆ ಹೀಗಾಯಿತು, ಇನ್ನು ನೆಕ್ಸ್ಟ್ ಏನಾಗುತ್ತೆ ಅಂತ. ಅಂದರೆ ಪ್ರೇಮ್ ಸರು ಎಷ್ಟು ನೀಟಾಗಿ ಅದನ್ನು ನಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದಾರೆ ಅನ್ನೋದನ್ನು ನಾವು ನೋಡಬೇಕು ಅಂತಂದರೆ KD ಸಿನಿಮಾನ ನೋಡಲೇಬೇಕು. ಆ್ಯಂಡ್ ಧ್ರುವ ಸರ್ ಅವರ ಎನರ್ಜಿ ಇರ್ಬೋದು, ಆ್ಯಂಡ್ ಎಸ್ಪೆಷಲಿ ರೀಶ್ಮಾ ಅವರ ಎನರ್ಜಿ, ಪ್ರತಿಯೊಂದು ಶಾರ್ಟಲ್ಲೂ ಅವ್ರ ಎನರ್ಜಿನ ನಿಜವಾಗ್ಲೂ ತುಂಬ ಎತ್ತಿ ಹಿಡ್ದಿದ್ದಾರೆ. ನಾನು ಓಕೆ ಇವರ ಪ್ರೀವಿಯಸ್ ಸಿನಿಮಾಗಳನ್ನ ನೋಡಿದಾಗ ಓಕೆ ಒಂದು ಒಳ್ಳೆ ಆರ್ಟಿಸ್ಟ್ ಬಂದರು, ಬ್ಯೂಟಿಫುಲ್ ಆಗಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಈ ಸಿನಿಮಾ ನೋಡಿದ್ಮೇಲೆ ಹೇಳ್ತೀನಿ, ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ತುಂಬ ದೊಡ್ಡ ಹೆಸರು ಮಾಡೋರ ಹೀರೋಯಿನ್ಗಳ ಲಿಸ್ಟಲ್ಲಿ ರೀಶ್ಮಾ ಅವ್ರು ಕೂಡ ಸೇರ್ಕೊಳ್ತಾರೆ. ಅಷ್ಟು ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಪ್ರತಿಯೊಂದು ಶಾರ್ಟ್ ಇರ್ಬೋದು, ಕ್ಯಾಮ್ರಾ ವರ್ಕಿಂದ ಹಿಡಿದು ಡೈರೆಕ್ಷನಿಂದ ಹಿಡಿದು ಆ್ಯಕ್ಟಿಂಗಿಂದ ಹಿಡಿದು ಪ್ರತಿಯೊಬ್ಬರ ಯುನೀಕ್ ಕ್ಯಾರೆಕ್ಟರ್ನ ಡಿಸೈನ್ ಮಾಡಿರೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಸಖತ್ತಾಗಿ ಬಂದಿದೆ. ದಯವಿಟ್ಟು ಎಲ್ಲರೂ KD ಸಿನಿಮಾನ ಥಿಯೇಟ್ರ್ನಲ್ಲೇ ನೋಡಿ. ನಾನು ಇನ್ನೂ ಒಂದು ಸಲ ನನ್ನ ಫ್ಯಾಮಿಲಿಯವ್ರನ್ನ ಕರ್ಕೊಂಡು, ಫ್ರೆಂಡ್ಸ್ನ ಎಲ್ಲರನ್ನೂ ಕರ್ಕೊಂಡು ಸಿನಿಮಾನ ಇನ್ನೂ ಸಖತ್ತಾಗಿ ನೋಡ್ತೀನಿ, ಸಖತ್ತಾಗಿ ಎಂಜಾಯ್ ಮಾಡ್ತೀನಿ. ನಿಮಗೆ ಎಂಟರ್ಟೈನ್ಮೆಂಟ್ ಬೇಕು ಅಂತಂದರೆ ನೀವು KD ಸಿನಿಮಾ ನೋಡಲೇಬೇಕು. ರವಿಚಂದ್ರನ್ ಸರ್ ಅವರ ಆ್ಯಕ್ಟಿಂಗ್ ಇರ್ಬೋದು, ರಮೇಶ್ ಸರ್ ಅವ್ರದ್ದಾಗಿರ್ಬೋದು, ಪ್ರತಿಯೊಬ್ಬರದೂ ನಾನು ಒಬ್ಬರ ಹೆಸರು ತಗೊಳ್ಳಂಗಿಲ್ಲ ಅಂತಿಲ್ಲ. ಶಿಲ್ಪಾ ಶೆಟ್ಟಿ ಮ್ಯಾಮ್ ಅವರ ಕ್ಯಾರೆಕ್ಟರ್ ಕೂಡ ನನಗೆ ಪರ್ಸನಲಿ ತುಂಬ ಇಷ್ಟ ಆಯಿತು, ಸಖತ್ತಾಗಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರ್ನಲ್ಲೇ ಸಿನಿಮಾನ ನೋಡಿ. ಆ್ಯಂಡ್ KD ಟೀಮ್, ಯು ಡಿಡ್ ದ ಬೆಸ್ಟ್. ಥ್ಯಾಂಕ್ ಯು. ನಮಸ್ತೆ. ವಿಕಾಸ್ ಅವ್ರು ಹೇಳಿದಾಗೆ ಪ್ರತಿ ಫ್ರೇಮ್ ಕೂಡ ಒಂದು ಟ್ರೈಲರ್ ತರ ಇತ್ತು. ಅಂಡ್ ಪ್ರೇಮ್ ಸರ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಅವರ ಸಿನಿಮಾ ಅಂದ್ರೆ ಸಂಗೀತದ ಹಬ್ಬ ಆಗಿರುತ್ತೆ. ಅದ್ರ ಜೊತೆ ಧ್ರುವ ಸರ್ ಅವರ ಪವರ್ ಪ್ಯಾಕ್ ಪರ್ಫಾರ್ಮೆನ್ಸ್, ಎಲ್ರದ್ದು, ಸುದೀಪ್ ಸರ್ದು ಕೂಡ ಒಂದು ಎಂಟ್ರಿ ಇದೆ. ಅಂಡ್ ಸ್ಪೆಷಲಿ ನಾನು ಹೇಳ್ಬೇಕು ಅಂತ ಹೇಳಿದ್ರೆ KD 2ಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಮಿಸ್ ಮಾಡಬೇಡಿ. ನಮ್ಮ ಕನ್ನಡದ ಹೆಮ್ಮೆಯ, ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತ ಚಿತ್ರ ಅಂದ್ರೆ KD. ಧ್ರುವ ಸರ್ ಅವರದ್ದು ಅದ್ಭುತವಾದ ಅಭಿನಯ, ರಮೇಶ್ ಅರವಿಂದ್ ಸರ್ದು, ಆಮೇಲೆ ರವಿಚಂದ್ರನ್ ಸರ್, ಸಂಜಯ್ ಸರ್ ಎಲ್ಲರೂ ಕೂಡ ಅದ್ಭುತವಾಗಿ ಮಾಡಿದ್ದಾರೆ. ರೀಶ್ಮಾ ಅವರು ಕೂಡ ಮಿಸ್ ಮಾಡಬೇಡಿ, ದಯವಿಟ್ಟು ನೋಡಿ. ಚಲನಚಿತ್ರದ ಬಗ್ಗೆ ಏನು ಹೇಳುವಂಥ ಸ್ಥಿತಿನಲ್ಲಿ ಇಲ್ಲವೇ ಇಲ್ಲ ನಾವು. ಯಾಕಂದರೆ ಮೊದಲನೇ ಬಾರಿಗೆ ಸಂಪೂರ್ಣ ಚಲನಚಿತ್ರ ನೋಡಿದ್ವಿ. ನಿಜವಾಗ್ಲೂ ಒಂದು ಪದದಲ್ಲಿ ಹೇಳಬೇಕು ಅಂತ ಅಂದರೆ, ಈ ಪ್ರೆಸೆಂಟ್ ಸಿಚುವೇಶನಲ್ಲಿ ಒಬ್ಳು ಕನ್ನಡತಿಯಾಗಿ ತುಂಬ ಹೆಮ್ಮೆ ಆಗ್ತಾ ಇದೆ. ಯಾಕಂದರೆ ಈ ಥರ ಚಲನಚಿತ್ರಗಳು ಸಾಕಷ್ಟು ನೋಡೋದಕ್ಕೆ ನಮಗೆ ಸಿಗೋದಿಲ್ಲ. ಆಮೇಲೆ ಸುಮಾರು ಜನ ಹೇಳ್ತೀವಲ್ಲ, ಒಳ್ಳೆ ಚಲನಚಿತ್ರ ಮಾಡಿದ್ರೆ ಯಾಕೆ ನೋಡಲ್ಲ ಅಂತ. ಆ ಎಲ್ಲ ಅಂಶಗಳು, ಪ್ರತಿಯೊಂದು ಅಂಶಗಳು ಕೂಡ ಈ ಚಲನಚಿತ್ರದಲ್ಲಿ ಇದೆ. ನಿರ್ದೇಶನ ಆಗಬಹುದು, ಆ ಸೆಟ್ಟಿಂಗ್ಸ್ ಆಗ್ಬೋದು, ಹಾಡುಗಳಾಗ್ಬೋದು, ಡೈಲಾಗ್ಗಳಾಗ್ಬೋದು, ಕಥೆ ಆಗ್ಬೋದು, ಎಮೋಷನ್ಸ್ ಆಗ್ಬೋದು, ಪ್ರತಿಯೊಂದು ಕೂಡ ಆ್ಯಕ್ಷನ್ಸ್ ಅಂತೂ ನಿಜವಾಗ್ಲೂ ಊಹೆ ಮಾಡ್ಕೊಳಕ್ಕಾಗಲ್ಲ. ನಮ್ಮ ಈ ಭಾರತೀಯ ಚಲನಚಿತ್ರ ಉದ್ಯಮದಲ್ಲೇ ಕೂಡ ಇಂಥ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ಗಳನ್ನ ನಾವು ಊಹೆ ಕೂಡ ಮಾಡ್ಕೊಳ್ಳೋದಕ್ಕಾಗದೇ ಇರೋಷ್ಟು ಅದ್ಭುತವಾಗಿ ತೆಗೆದಿದ್ದಾರೆ. ಪ್ರತಿಯೊಂದು ನಾವೆಷ್ಟು ನೂರಾರು ಸಿನಿಮಾಗಳನ್ನ ನೋಡಿದ್ರೂ ಸಹ ಈ ಚಲನಚಿತ್ರದಲ್ಲಿ ಯಾವತ್ತೂ ನೋಡದೇ ಇರೋ ಅಂಶಗಳು ಭಯಂಕರವಾಗಿದೆ. ಆಮೇಲೆ ಎಲ್ಲ ಡೀಟೇಲ್ಸ್ಗೂ ಒತ್ತು ಕೊಟ್ಟಿರೋದು ತುಂಬ ಖುಷಿ ಆಗುತ್ತೆ. ಪ್ರೇಮ್ ಸರ್ ಅಂತೂ ನಿಜವಾಗ್ಲೂ ನಮ್ಮ ಕರ್ನಾಟಕಕ್ಕಿಂತ ಒಬ್ರು ನಿರ್ದೇಶಕರಿರೋದು ನಮ್ಮ ಅದೃಷ್ಟ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ. ಈ ಚಲನಚಿತ್ರದಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋಕೆ ಒಂದು ಹೆಮ್ಮೆ ಆಗುತ್ತೆ.
ಸಾವಿರಾರು ಸಿನಿಮಾ ಮಾಡೋದ್ರ ಬದಲು ಈ ತರ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಳ್ಳೋದೇ ಒಂದು ದೊಡ್ಡ ವಿಚಾರ ಅಂತ ನನ್ಗನ್ಸುತ್ತೆ. ಆಮೇಲೆ ಧ್ರುವ ಸರ್ಜಾ ಸರ್ನಂತೂ ಈ ರೀತಿಯಾಗಿ ನಾವು ಯಾವತ್ತೂ ನೋಡಿರ್ಲಿಲ್ಲ. ಇಷ್ಟು ಅಮೇಝಿಂಗ್ ಎಮೋಷನ್ಸು, ಆಕ್ಷನ್ ಎಲ್ಲ ಆಕ್ಷನ್ಸ್ ನೋಡಿದ್ವಿ, ಬಟ್ ಅವ್ರ ಎಮೋಷನ್ಸು ಅತ್ಯದ್ಭುತವಾಗಿದೆ. ಇನ್ನು ಸಿಕ್ಕಾಪಟ್ಟೆ ಮಾತಾಡ್ಕೊಂಡು ಹೋಗ್ಬೋದು, ಬಟ್ ಮಾತಾಡೋರು ತುಂಬಾ ಜನ ಇದ್ದಾರೆ. ಎಲ್ರಿಗೂ ಧನ್ಯವಾದಗಳು. ಆಮೇಲೆ ಚಲನಚಿತ್ರ ತುಂಬಾ ಚೆನ್ನಾಗಿದ್ರೆ ಬಂದು ನೋಡ್ತೀವಿ ಅಂತ ಹೇಳ್ತೀರಲ್ಲ, ದಯವಿಟ್ಟು ಬಂದು ನೋಡಿ. ನಿಮಗೆ 2.5 ಗಂಟೆ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಧನ್ಯವಾದಗಳು. ನಾನು ಅನುಪ್ರೇಮ ಅಂತ. ನಿರ್ದೇಶಕರಿಗೆ ಒಂದು ಹೆಸರಿದೆ, ಎಲ್ಲರಿಗೂ ಗೊತ್ತೇ ಇದೆ, ದಿ ಶೋಮ್ಯಾನ್ ಅಂತ ಏನಕ್ಕೆ ಹೇಳ್ತೀರಿ ಹೇಳಿ? ಅಷ್ಟು ಅದ್ಭುತವಾಗಿ ಕಟ್ಕೊಡ್ತಾರೆ ಸಿನಿಮಾನ ನಮ್ಮ ಪ್ರೇಮ್ ಸರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ಕೂಡ ನಂದು ಒಂದು ಪುಟ್ಟ ಪಾತ್ರ ಇದೆ, ಸೊ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸೊ ಹಾಗೇನೆ ನನಗೆ ಇದರಲ್ಲಿ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಟೆಕ್ನಿಷಿಯನ್ಸ್ಗೆ, ಟೀಮ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಕನ್ನಡ ಸಿನಿಮಾಗಳು ಚೆನ್ನಾಗಿ ಬರ್ತಾ ಇಲ್ಲ, ಓಡ್ತಾ ಇಲ್ಲ, ಕಂಟೆಂಟ್ ಇಲ್ಲ, ಆಕ್ಷನ್ಸ್ ಇಲ್ಲ, ಸೀಕ್ವೆನ್ಸ್ ಎಲ್ಲ ಹೇಳ್ತಾರೆ. ತಮಿಳು, ತೆಲುಗು ಹಾಗೆ ಮಲಯಾಳಂ ಬೇರೆ ಬೇರೆ ಚಿತ್ರಗಳ ಕಡೆ ಮೊರೆ ಹೋಗ್ತಾ ಇದ್ದಾರೆ. ಯಾಕಿಲ್ಲ? ಬಂದು ನೋಡ್ಬೇಕಲ್ವಾ ಸಿನಿಮಾಗಳನ್ನ. ಆಕ್ಷನ್ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಎಲ್ಲಾ ತರ ಎಮೋಷನ್ಸ್ನ ಒಂದೇ ಸಿನಿಮಾದಲ್ಲಿ ಕಟ್ಕೊಟ್ಟಿರೋದು ನಮ್ಮ KD ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಧ್ರುವ ಸರ್ದು ಎಮೋಷನ್ ಮಾತ್ರ ತುಂಬಾ ತುಂಬಾ ಕಣ್ಣೀರು ಒದ್ದೆ ಆಯ್ತು ನನಗೆ. ಆಕ್ಚುಲಿ ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲ ಪಾತ್ರಗಳು ಅಷ್ಟು ಅಚ್ಚುಕಟ್ಟಾಗಿ ಹೆಣ್ಕೊಂಡು ಹೋಗಿದ್ದಾರೆ ನಮ್ಮ ಸರ್. ಸೊ ನಾನು ಹೇಳಕ್ ಇಷ್ಟಪಡೋದು ಬಂದೇನೆ, ಕನ್ನಡ ಸಿನಿಮಾ ಬೆಳಿಬೇಕು, ನೀವೆಲ್ಲ ಬೆಳೆಸ್ಬೇಕು. ನಿಮ್ಮಂತ ಎಲ್ಲ ಸಹಕಾರಗಳು ನಮ್ಮ ಸಿನಿಮಾಕ್ಕೆ, ಕನ್ನಡ ಚಿತ್ರರಂಗಕ್ಕೆ ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಬನ್ನಿ, ಕನ್ನಡ ಸಿನಿಮಾಗಳನ್ನ ನೋಡಿ, ಹರಿಸಿ, ಹಾರೈಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. We are all very happy. Thank you. We are all very happy. Thank you. ಇಲ್ಲ ಆ್ಯಕ್ಚುಲಿ ಏನಂದರೆ, ಮೊದಲನೇದಾಗಿ ಕರ್ನಾಟಕದ ಪ್ರತಿಯೊಂದು ಮೂಲೆಯಲ್ಲೂ ಸಿನಿಮಾ ನೋಡಿದ್ದಾರೆ, ಖುಷಿ ಪಟ್ಟಿದ್ದಾರೆ. ಇವತ್ತು ನಮ್ಮ ಫ್ರೆಂಡ್ಸ್ಗೆ, ಇಂಡಸ್ಟ್ರಿ ಅವ್ರಿಗೆ ಸಿನಿಮಾ ತೋರಿಸಿದ್ವಿ, ಆ್ಯಂಡ್ ಎವ್ರಿಬಡಿ ಈಸ್ ವೆರಿ ವೆರಿ ಹ್ಯಾಪಿ. ಆಬ್ವಿಯಸ್ಲಿ ನಾವೆಲ್ಲ ಇಷ್ಟು ಖುಷಿಯಾಗಿ ಇರುವಾಗ ಅದು ಗೊತ್ತಾಗುತ್ತೆ ಅನಿಸುತ್ತೆ ದಟ್ ದ ಫಿಲ್ಮ್ ಇಸ್ ಡೂಯಿಂಗ್ ವೆರಿ ವೆಲ್ ಅಂತ. ಐ ವಾಂಟ್ ಟು ಥ್ಯಾಂಕ್ ಎವ್ರಿಬಡಿ ಇನ್ ದ ಮೀಡಿಯಾ, ಪ್ಯಾಪರಾಜಿ ಇರ್ಬೋದು, ನ್ಯೂಸ್ ಚಾನೆಲ್ಸ್ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು. ಐ ವಾಂಟ್ ಟು ಥ್ಯಾಂಕ್ ಆಲ್ ಆಫ್ ಯು ಫಾರ್ ಬೀಯಿಂಗ್ ಸೋ ಕೈಂಡ್ ಟು ಅಸ್, ಆ್ಯಂಡ್ ನಮಗೆ ಪ್ರತಿಯೊಂದು ಹಂತದಲ್ಲೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ನಿಮ್ಮೆಲ್ರಿಗೂ ಧನ್ಯವಾದ. ನೀವೆಲ್ಲರೂ ಸಿನಿಮಾ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರು ಸಿನಿಮಾ ನೋಡಿಲ್ಲ ದಯವಿಟ್ಟು ಹೋಗಿ ಸಿನಿಮಾ ನೋಡಿ. ಐ ಆಮ್ ಡೆಫಿನೆಟ್ಲಿ ಗೋನ್ ಟು ವಾಚ್ ದ ಫಿಲ್ಮ್ ಅಗೇನ್. ಬಟ್ ಥ್ಯಾಂಕ್ಸ್ ಟು ಎವ್ರಿ ಒನ್. ಅವ್ರು ಅದೇ ಹೇಳ್ತಾ ಇದ್ದ, ಅಕ್ಕ ನೀನೇನಕ್ಕ ಮೊದಲನೇ ಸಿನಿಮಾ ಬಿಗಿನಿಂಗ್ ಅಲ್ಲಿ, ಸಿನಿಮಾ ಲಾಸ್ಟ್ ನೀನೇ ಇದೆಯಾ ಅಂತ ಹೇಳಕ್ಕ, ಮತ್ತೆ ಬಂದು ಸಿನಿಮಾ ನೋಡ್ತಾರೆ ಅಂತ ಹೇಳ್ತಿದ್ದ. ಸೊ ವಿ ವರ್ ಜಸ್ಟ್ ಮೇಕಿಂಗ್ ಫನ್ ಆಫ್ ಈಚ್ ಅದರ್. ಬಟ್ ಇದೆಲ್ಲ ಖುಷಿ ಯಾವಾಗ ಆಗುತ್ತೆ, ಒಂದು ಪ್ರಾಡಕ್ಟ್ ಚೆನ್ನಾಗಿ ಬಂದಾಗ ಆಗುತ್ತೆ. ಈ 5 ವರ್ಷ ತುಂಬ ಕಷ್ಟಪಟ್ಟಿದ್ದೀವಿ. ಸೊ ಐ ಥಿಂಕ್ ಇವತ್ತು ಎಲ್ಲರೂ ಸಿನಿಮಾ ಚೆನ್ನಾಗಿದೆ ಅಂತ ಅಂದಾಗ ಆ ಖುಷಿ ಖಂಡಿತ ಇರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ಪ್ಲೀಸ್ ಮತ್ತೊಮ್ಮೆ ಎಲ್ಲರೂ ಬಂದು ಸಿನಿಮಾ ನೋಡಿ. ಇಂಡಸ್ಟ್ರಿ ಸಪೋರ್ಟ್ ಸಿಕ್ಕಿದ್ದು. ಇವತ್ತು ಎಲ್ಲರೂ ಬಂದು ಸಿನಿಮಾ ನೋಡಿದ್ರು, ಎಲ್ಲರೂ ಖುಷಿ ಪಟ್ಟರು. ನಾವೆಲ್ಲರೂ ನಿನ್ನೆ ಫೋನ್ ಮಾಡಿದ್ದು ಪ್ರತಿಯೊಬ್ಬರಿಗೂ, ಆ್ಯಂಡ್ ಎವ್ರಿಬಡಿ ಕೇಮ್ ಆ್ಯಂಡ್ ವಾಚ್ ದ ಫಿಲ್ಮ್. ಅದಕ್ಕಿಂತ ದೊಡ್ಡ ಸಪೋರ್ಟ್ ಏನಿತ್ತು? ಎಲ್ಲರಿಗೂ ಸಿನಿಮಾ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಹೋದರು. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಿದೆ. ಫಸ್ಟ್ ಆಫ್ ಆಲ್ ಎಲ್ಲ ಕರ್ನಾಟಕದ ಜನತೆಗೆ ಥ್ಯಾಂಕ್ ಯು ಹೇಳಬೇಕು. ನಮ್ಮ KD ಸಿನಿಮಾಗೆ ಎಷ್ಟು ಪ್ರೀತಿ ಕೊಡ್ತಿದ್ದೀರಾ, ಎಂಜಾಯ್ ಮಾಡ್ತಿದ್ದೀರಾ ಸಿನಿಮಾ. ಸೊ ಥ್ಯಾಂಕ್ ಯು ವೆರಿ ವೆರಿ ಮಚ್. 2ನೇ ಬಾರಿಗೆ ನೋಡ್ತಾ ಇರೋದು, ಬಟ್ ಎಷ್ಟೇ ಸತಿ ನೋಡಿದ್ರೂ ಬೇಜಾರಂತೂ ಆಗಲ್ಲ. ಅಷ್ಟು ಚೆನ್ನಾಗಿದೆ ಸಿನಿಮಾ, ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ. ಥ್ಯಾಂಕ್ ಯು ಟು ಮೈ ಎಂಟೈರ್ ಟೀಮ್. ಪ್ರತಿಯೊಬ್ಬ ಟೆಕ್ನಿಷಿಯನ್ ಎಫರ್ಟ್, ಪ್ರತಿಯೊಬ್ಬ ಪ್ರೊಡಕ್ಷನಿಂದ ಹಿಡಿದು, ಟೆಕ್ನಿಷಿಯನಿಂದ ಹಿಡಿದು, ಆರ್ಟಿಸ್ಟಿಂದ ಹಿಡಿದು ಎಲ್ಲರ ಎಫರ್ಟ್ಸ್ ತೆರೆ ಮೇಲೆ ನೋಡಿದಾಗ ಇಟ್ ಫೀಲ್ಸ್ ಸೋ ಹ್ಯಾಪಿ. ಆ್ಯಂಡ್ ಇವತ್ತು ನಮ್ಮ ಸ್ಪೆಷಲ್ ಸ್ಕ್ರೀನಿಗೆ ಬಂದಿರೋಂಥ ಎಲ್ಲ ಆರ್ಟಿಸ್ಟಿಗೂ, ಕಲಾವಿದರಿಗೂ ಥ್ಯಾಂಕ್ ಯು ವೆರಿ ವೆರಿ ಮಚ್ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಆ್ಯಂಡ್ ಎಲ್ಲರೂ KD ಸಿನಿಮಾನ ಯಾರ್ಯಾರು ನೋಡಿಲ್ಲ ಮತ್ತೊಮ್ಮೆ ಥಿಯೇಟರ್ಗೆ ಹೋಗಿ ನೋಡಿ, ನಮ್ಮ ಇಡೀ ಟೀಮಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. I'm just very grateful and blessed. Thank you very much. ಎಲ್ರಿಗೂ ನಮಸ್ಕಾರ. ನಾನು ಇದರಲ್ಲಿ ಒಂದು ಅಕ್ಕನ ಪಾತ್ರ ಮಾಡಿದ್ದೀನಿ ಧ್ರುವ ಸರ್ಗೆ. ಐ ಥಿಂಕ್ ಫಸ್ಟ್ಲಿ ಪ್ರೇಮ್ ಸರ್ಗೂ ಹಾಗೂ KDN ಪ್ರೊಡಕ್ಷನ್ಗೆ ಥ್ಯಾಂಕ್ ಯು ಹೇಳಬೇಕು. ಇಷ್ಟು ಒಂದು ಅದ್ಭುತವಾದ ಚಿತ್ರ ಕೊಟ್ಟಿದ್ದಕ್ಕೆ.
ಧ್ರುವ ಸರ್ ಜೊತೆ, ರಮೇಶ್ ಸರ್ ಜೊತೆ, ಇವರೆಲ್ಲ ಜೊತೆ ಕೆಲಸ ಮಾಡಿದ್ದಕ್ಕೆ ತುಂಬ ಖುಷಿ ಇದೆ. ಎಲ್ಲ ಚಿತ್ರರಂಗದಿಂದ ಆ್ಯಕ್ಟರ್ಸ್ ಬಂದು ವಿಶ್ ಮಾಡ್ತಿದ್ದಾರೆ, ಖುಷಿ ಆಗುತ್ತೆ. ಹಾಯ್ ಎಲ್ರಿಗೂ, ನಾನು ಮಹತಿ. ಈ ಫಿಲ್ಮಲ್ಲಿ ಧ್ರುವ ಸರ್ ತಂಗಿಯಾಗಿ ಆ್ಯಕ್ಟ್ ಮಾಡಿದ್ದೀನಿ, ಧ್ರುವ ಸರ್ ಮತ್ತು ರಮೇಶ್ ಸರ್. ಫಸ್ಟ್ ಆಫ್ ಆಲ್ ಪ್ರೇಮ್ ಸರ್ ಮತ್ತು KVN ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ, ಯಾಕಂದರೆ ಇಷ್ಟು ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ಸ್ಕ್ರೀನ್ ಶೇರ್ ಮಾಡೋ ಅವಕಾಶ ಸಿಕ್ತು ಅಂತ. ಫಿಲ್ಮ್ ತುಂಬ ಚೆನ್ನಾಗಿ ಬಂದಿದೆ, ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಯಾರ್ಯಾರು ಫಿಲ್ಮ್ ನೋಡಿಲ್ವೋ ಈಗಲೇ ಥಿಯೇಟರ್ಸ್ ಹೋಗಿ ಕೇಳಿನ ನೋಡ್ಕೊಂಬನ್ನಿ. ಥ್ಯಾಂಕ್ ಯು. ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮ ಮಿತ್ರರಿಗೆ, ಎಲ್ಲ ನನ್ನ VIPsಗೆ, ಹಾಗೆ ಎಲ್ಲ ನಮ್ಮ ಸೀನಿಯರ್ ಆ್ಯಕ್ಟರ್ಸ್ಗೆ, ಏಕೆಂದರೆ ಚಿತ್ರರಂಗದಿಂದ ಸಾಕಷ್ಟು ಬಿಟ್ಕೊಂಡು ಬಂದಿದ್ದು ಹಿರಿಯ ಕಲಾವಿದರು ಬಂದಿದ್ದು, ಸಾಕಷ್ಟು ಜನ ಬಂದು ಮನಸಾರ ಆಶೀರ್ವಾದ ಮಾಡಿ ನಮ್ಮ ತಪ್ಪುಗಳನ್ನ ನಮಗೆ ಡೈರೆಕ್ಟಾಗಿ ಹೇಳಿ, ನಮಗೆ ನಾವೇನು ಸರಿ ಮಾಡ್ಕೊಬೇಕು ಅಂತ ನಮ್ಗೆ ಹೇಳಿ, ಏನೇನು ನಾವು ಚೆನ್ನಾಗಿ ಮಾಡಿದ್ದೀವಿ ಅದನ್ನು ಹೇಳಿ ನಮಗೆ ಪ್ರೋತ್ಸಾಹ ಮಾಡಿ ಹೋದರೆ ಎಲ್ಲ ಆ್ಯಕ್ಟರ್ಸ್ಗೂ ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಟೆಕ್ನಿಷಿಯನ್ಸ್, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಸು, ಅಸೋಸಿಯೇಟ್ ಡೈರೆಕ್ಟರ್ಸು, ಡೈಲಾಗ್ ರೈಟರ್, ಎಡಿಟರ್ ಸಂಕೇತ್, ಗಾಂಧಿ, ಮತ್ತು ದೇವು ಅವರು, ಭರತ್, ಇಡೀ ಎಂಟೈರ್ ಟೀಮ್ಗೆ, ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಅರ್ಜುನ್ ಜನಿಯಾ ಸರ್ ಪ್ಲೇಸ್ ಅ ಮೇಜರ್ ರೋಲ್. ಆ್ಯಕ್ಚುಲಿ ಸೆಕೆಂಡ್ ಹಾಫಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಆ್ಯಸ್ ಅನ್ ಆಡಿಯನ್ ಇವಾಗ ಸೈಲೆಂಟ್ ಆಗಿತ್ತಲ್ಲ ಥಿಯೇಟರ್ಸ್ ನೋಡಿದಾಗ ಫುಲ್ ಪ್ಯಾಕ್ಡ್ ಅಂತ ಅನ್ನಿಸ್ತು ಮ್ಯೂಸಿಕ್ ಎಲ್ಲ. ಸೊ ಅವ್ರ ಡಿಪಾರ್ಟ್ಮೆಂಟಲ್ಲಿ ಅವರು ಸಖತ್ತಾಗಿ ವರ್ಕ್ ಮಾಡಿದ್ರು. ಎಲ್ಲ ನಮ್ಮ ಫೈಟ್ ಮಾಸ್ಟರ್ಸ್, ರವಿ ವರ್ಮಾ ಮಾಸ್ಟರ್ ಇರ್ಬೋದು, ರಾಮ್ ಲಕ್ಷ್ಮಣ್ ಮಾಸ್ಟರ್ ಇರ್ಬೋದು, ನಮ್ಮ ಕೋರಿಯೋಗ್ರಾಫರ್ಸ್ ಆದ ರಾಹುಲ್ ಮಾಸ್ಟರ್ ಇರ್ಬೋದು, ಭೂಷಣ್ ಮಾಸ್ಟರ್ ಇರ್ಬೋದು, ಹಾಗೆ ರಾಹುಲ್ ಮಾಸ್ಟರ್, ಭೂಷಣ್ ಮಾಸ್ಟರ್, ಆಮೇಲೆ ಮೋಹನ್ ಮಾಸ್ಟರ್ ಇರ್ಬೋದು, ಎಲ್ಲ ನಮ್ಮ DOP ವಿಲಿಯಮ್ಸ್ ಅವ್ರಿಗೆ, ಇಡೀ ಎಂಟೈರ್ ಟೀಮ್ಗೆ, ಎಸ್ಪೆಷಲಿ ನಮ್ಮ ಪ್ರೊಡ್ಯೂಸರ್ ಆದ ವಿಲಿಯಮ್ ಸರ್ಗೆ, ಸುಪ್ರೀತ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಫಸ್ಟಿಂದನೂ ಹೇಳ್ತಾ ಇದ್ದೀನಿ, ಈ ಸಿನಿಮಾದಲ್ಲಿ ಹೀರೋ ನಾನಲ್ಲ, ನಮ್ಮ ಡೈರೆಕ್ಟರ್. ಯಾಕೆಂದರೆ ಡೈರೆಕ್ಟರ್ ವಿಷನ್ನು, ಅವ್ರ ಕನಸು ಇವತ್ತು ನಾವೆಲ್ಲ ಆನ್ ಸ್ಕ್ರೀನ್ ನೋಡ್ತಾ ಇದ್ದೀವಿ. ಈ ಕನಸು ಕಟ್ಟಬೇಕಾದ್ರೆ ನಮ್ಮೆಲ್ಲರನ್ನೂ ಒಂದು ನೆನೆಸ್ಕೊಂಡು ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಡೈರೆಕ್ಟರ್ಗೆ. ಆ್ಯಂಡ್ ನಮ್ಮ ಗೆಳೆಯ ಯಶ್ ಶೆಟ್ಟಿ ಅವರು ಅದ್ಭುತವಾಗಿ ಮಾಡಿರ್ತಾರೆ. ಯಾಕಂದರೆ ಅವ್ರು ಚೆನ್ನಾಗಿ ಮಾಡಿದ್ದಿದ್ರೆ ನಮ್ಮ ಕ್ಯಾರೆಕ್ಟರ್ ಎಲ್ಲ ಎಲಿವೇಟ್ ಆಗುತ್ತೆ. ಸೊ ನಮ್ಮ ಎಲ್ಲರನ್ನೂ ಚೆನ್ನಾಗಿ ಮಾಡಿಸಿದ್ದು ನಮ್ಮ ಡೈರೆಕ್ಟರ್. ಸೊ ನಮ್ಮ ಡೈರೆಕ್ಟರ್ನ ನಾನು ಯಾವಾಗಲೂ ಹೇಳ್ತೀನಿ, ಈಸ್ ದ ಹೀರೋ ಫಾರ್ KD. ಆ್ಯಂಡ್ ನಮ್ಮ ರಿಶ್ಮಾ ಮೇಡಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಕ್ಸ್ಟ್ರಾಡಿನರಿ ಡಾನ್ಸರು. ಆಲ್ ದಿ ಬೆಸ್ಟ್ ಮ್ಯಾಮ್, ಆಲ್ ದಿ ಬೆಸ್ಟ್. ಆ್ಯಂಡ್ ಅಕ್ಕ ಇಷ್ಟಪಡ್ತೀನಿ. ಆ್ಯಂಡ್ ಯಾರ್ಯಾರು ಸಿನಿಮಾ ನೋಡಿದ್ರು ಥ್ಯಾಂಕ್ ಯು ಸೋ ಮಚ್. ಯಾಕೆಂದರೆ ಸಿನಿಮಾ ನೋಡಿದವರೆಲ್ಲ 2 ಸರಿ ನೋಡಿದೆ, 3 ಸರಿ ನೋಡಿದೆ ಅಂತಾರೆ. ಸೊ ರಿಪೀಟೆಡ್ ಆಗಿ ನೋಡ್ತಾ ಇದ್ದಾರೆ ಅನ್ನೋದೇ ತುಂಬ ಖುಷಿ ವಿಚಾರ. ಯಾರ್ಯಾರು ಸಿನಿಮಾ ನೋಡಿದ್ರು ದಯವಿಟ್ಟು ಸಿನಿಮಾ ನೋಡಿ. ನನ್ನ ಕನ್ನಡ ಚಿತ್ರರಂಗದ ಎಲ್ಲ ಸ್ನೇಹಿತರಿಗೂ, ಪ್ರತಿಯೊಬ್ಬರಿಗೂ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಸಿನಿಮಾ ನೋಡಬೇಕಾದ್ರೆ ಆನ್ಲೈನ್ ಮೀಡಿಯಾದಲ್ಲಿ ಕೆಲವು ವಿಡಿಯೋಗಳನ್ನ ಬಿಡ್ತಾ ಇದ್ದೀರಾ. ದಯವಿಟ್ಟು ಕೈ ಮುಗಿದು ಬೇಡ್ತೀನಿ, ಯಾವುದು ವಿಡಿಯೋಗಳನ್ನ ಹಂಗೆ ಬಿಡಬೇಡಿ. ನನಗೆ ಗೊತ್ತು ನೀವು ಆ ವಿಡಿಯೋಗಳನ್ನ ಬೇಕು ಅಂತ ಬಿಡ್ತಾ ಇಲ್ಲ, ಅದನ್ನು ಹಂಚ್ಕೊತಾ ಇದ್ದೀರಾ, ಖುಷಿಯಿಂದ ಹಂಚ್ಕೊತಾ ಇದ್ದೀರಾ. ಈ ಎಂಟ್ರಿ ಹಂಗಿದೆ, ಧ್ರುವರ್ ಎಂಟ್ರಿ ಹಂಗಿದೆ, ಡಾರ್ಲಿಂಗ್ ಎಂಟ್ರಿ ಹಂಗಿದೆ, ಸೊ ರಮೇಶ್ ಸರ್ ಎಸ್, ಬಟ್ ಅದು ಕಂಟೆಂಟ್ ಕತೆ. ಅದು ದಯವಿಟ್ಟು ಆ ತುಣುಕುಗಳನ್ನ ಹಾಕ್ಬಿಟ್ಟು ನೀವು ಯಾರು ವಿಡಿಯೋಗಳನ್ನ ಮಾಡಬೇಡಿ ಅಂತ ನಿಮ್ಮನ್ನ ಕೈ ಮುಗಿದು ಬೇಡ್ಕೊತೀನಿ. ಯಾಕೆಂದರೆ ತುಂಬ ಶ್ರಮ ಬಿದ್ದಿದ್ದೀವಿ ಅದರಿಂದ. ಅದು KVN ಸಂಸ್ಥೆ ಇದೆಯಲ್ಲ, KVN ಸಂಸ್ಥೆ ತುಂಬ ದೊಡ್ಡ ಮಟ್ಟದಲ್ಲಿ ಸಿನಿಮಾ ಮಾಡ್ಯಾರ, ನಂಗೆ ಸಪೋರ್ಟ್ ಮಾಡ್ಯಾರ ಈ ಸಿನಿಮಾದಾಗೆ. ದಯವಿಟ್ಟು ಅದೊಂದು ಮಾಡಬೇಡಿ ಅಂತ ಕೇಳ್ತೀನಿ. ಇಡೀ ಆನ್ಲೈನ್ ಮೀಡಿಯಾ ಏನಿದೆ, ಸೊ ಪ್ರತಿಯೊಬ್ಬರು ಇವತ್ತಿನ ಏನಿದೆ, ನನ್ನ ನ್ಯೂಸ್ ಚಾನಲ್ ಆಗಲಿ, ಎಲ್ಲ ಪ್ರತಿಯೊಬ್ಬರು ಪತ್ರಕರ್ತರಾಗಲಿ, ಪ್ರತಿಯೊಬ್ಬರು ಸಪೋರ್ಟು, ಪ್ರತಿಯೊಬ್ಬರು ಈ ಕನ್ನಡ ಸಿನಿಮಾನ, ಈ ಸಿನಿಮಾನ KD ಸಿನಿಮಾ ಅಂತಿಲ್ಲ, ಪ್ರತಿ ಸಿನಿಮಾ ಮಾಡ್ತೀರಾ, ಬಟ್ ಎಸ್ಪೆಷಲಿ ಈ ಸಿನಿಮಾನ ಹೊತ್ಕೊಂಡು ಹೆಗಲ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದೀರಾ. ನಿಮಗೆ ಕೋಟಿ ಕೋಟಿ ಧನ್ಯವಾದಗಳು ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ವೀಕು 3 ಲ್ಯಾಂಗ್ವೇಜ್ ರಿಲೀಸ್ ಆಗುತ್ತೆ. ತೆಲುಗು, ತಮಿಳು ಆ್ಯಂಡ್ ಹಿಂದಿ 3 ಬರುತ್ತೆ ನೆಕ್ಸ್ಟ್ ವೀಕು. ಅದು ನಾಳೆಯಿಂದ ಮಂಡೆಯಿಂದ ಸೆನ್ಸಾರ್ಗೆ ಹೋಗ್ತಿದೆ. ಸೆನ್ಸಾರ್ಗೆ ಹೋದ ತಕ್ಷಣ ಅಲ್ಲಿ ಮುಗಿದ ತಕ್ಷಣ ಅಲ್ಲಿ ರಿಲೀಸ್ ಆಗ್ತಿದೆ. ಸೊ ನಿಮ್ಮ ಪ್ರೀತಿ, ವಿಶ್ವಾಸ, ಸಪೋರ್ಟ್ ಹಿಂಗೆ ಇರಲಿ ಅಂತ ಕೇಳ್ತೀನಿ.
ಇಲ್ಲೂ ಕೂಡ ಇದಕ್ಕೋಸ್ಕರ ನೀವು ಶ್ರಮ ಪಟ್ಟಿದ್ದು ಇಲ್ಲ ಖಂಡಿತ ಖಂಡಿತ ಲಾಸ್ಟ್ ಮೂಮೆಂಟ್ ಅಲ್ಲಿ ನನಗೆ ಕೊನೆ ಹಂತದಲ್ಲಿ ನನಗೊಂದು ಸ್ವಲ್ಪ ಜಾಸ್ತಿ ಟೆನ್ಷನ್ ಆಯ್ತು. ಯಾಕೆ ಅಂತಂದ್ರೆ ಮಾಡಿದ್ದು ಒಂದು 15 ಡೇಸ್ 20 ಡೇಸ್ ಆ ಟೈಮಲ್ಲಿ KVN ಸರ್ ಒಂದು ಮಾತು ಹೇಳಿದ್ರು ನನಗೆ ಕರೆದ್ಬಿಟ್ಟು, ಪ್ರೇಮ್ ಅವರೇ ಎಷ್ಟು ಬೇಗ ಮಾಡಕ್ ಸಾಧ್ಯ, ನೀವು ಅಷ್ಟು ಬೇಗ ಮಾಡಿ ಪ್ರೇಮ್ ಅವರೇ ಅಂತ. ಸೊ ಎಲ್ಲೋ ಒಂದ್ ಕಡೆ ಅವರು ನೋವು ಮಾಡಬಾರ್ದು, ಯಾಕಂದ್ರೆ ಅವ್ರು ನಮ್ಮನ್ನ ನಂಬಿ, ಈಗ ನಾನಾಗ್ಲಿ ಧ್ರುವರಾಗ್ಲಿ ಪ್ರತಿಯೊಬ್ಬ ಕಲಾವಿದ್ರು, ರವಿ ಸರ್ ಆಗ್ಲಿ ಪ್ರತಿಯೊಬ್ರು, ರಮೇಶ್ ಸರ್ ಆಗ್ಲಿ, ಆಮೇಲೆ ಡಾರ್ಲಿಂಗ್, ಎಲ್ಲಾರು ಇದ್ರ ಮೇಲೆ ಅವರು ಇದನ್ನ ಹಾಕಿದ್ದಾರೆ. ಸೊ ನಾನೆಲ್ಲೋ ಎಲ್ಲರಿಗೂ ಏನು ತೊಂದರೆ ಆಗಬಾರ್ದು ಅಂದ್ಬಿಟ್ಟು ನಂಗೆ ನಮ್ಮ ರಾತ್ರಿ ಕೇಳ್ದೆ, ಫೋನ್ ಮಾಡ್ಬಿಟ್ಟು, ಅಣ್ಣ ಏನಣ್ಣ ಹೌದಾ ಗುರುವಾರ ರಿಲೀಸ್ ಆಗ್ತಿದೆ, ಮಗ ರಿಲೀಸ್ ಆಗಿ ಬಾರ ತಲೆ ಕೆಡಿಸ್ಕೊಬೇಡ ಅಂತ. ಅಂದ್ರೆ ಎಷ್ಟೇ ಒತ್ತಡ ಇದ್ರು KVN ಸಂಸ್ಥೆ, KVN ವೆಂಕಟನಾರಾಯಣ ಅವರು ನಮ್ಮ ಹಿಂದೆ ನಿಂತು ನಮ್ಮ ಬೆಂತಟ್ಟಿ ಈ ರೇಂಜ್ಗೆ ಬಿಟ್ವಿ. ಅದು ಆ ಶ್ರಮ ಎಲ್ಲ ಏನು ಅನಿಸ್ಲಿಲ್ಲ ನನಗೆ. ಸೊ ಎನಿವೆ ಗೆದ್ವಿ. ಅಂಡ್ ಎಲ್ಲಾರ ಪ್ರೀತಿ ವಿಶ್ವಾಸ ಸದಾ, ಅಂದ್ರೆ ಯಾರು ನೆಗೆಟಿವ್ ಮಾಡಿದೆ, ಎಲ್ಲರೂ ಪಾಸಿಟಿವ್ ಆಗಿ ಸಿನಿಮಾನ ಕರ್ಕೊಂಡು ಹೋಗ್ತಿದ್ದಾರೆ. ಈ ಥರದೊಂದು ಅದ್ಭುತ ಸಿನಿಮಾ ಅಂತ. ಅಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ. ಎಲ್ಲಿಂದನೇ ನಮಸ್ಕಾರ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಪ್ರೀತಿ ವಿಶ್ವಾಸ ಹಿಂಗೆ ಸದಾ ಹಂಗಿರಲಿ. ನೆಕ್ಸ್ಟ್ ತೆಲುಗು, ತಮಿಳು ಅಂಡ್ ಹಿಂದಿ ಎಲ್ಲ ರಿಲೀಸ್ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು.